ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ತೆಲುಗು ವಿಜ್ಞಾನ ಸಮಿತಿಗೆ ಮಾರ್ಚ್ 17ರಂದು ವಜ್ರ ಮಹೋತ್ಸವದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಹಿರಿಯ ನಿಘಂಟು ತಜ್ಞ ಪ್ರೊಫೆಸರ್ ವೆಂಕಟ ಸುಬ್ಬಯ್ಯ, ನಟಿ ಮೀನಾ ಸೇರಿದಂತೆ ಸಂಗೀತ, ಸಾಹಿತ್ಯ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ಹಲವರಿಗೆ ಶ್ರೀಕೃಷ್ಣ ದೇವರಾಯ ಪುರಸ್ಕಾರ ನೀಡಿ ಗೌರವಿಸಲು ಮುಂದಾಗಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಇವತ್ತು ಮಾತನಾಡಿದ ತೆಲುಗು ವಿಜ್ಞಾನ ಸಮಿತಿ ಅಧ್ಯಕ್ಷ ರಾಧಾಕೃಷ್ಣರಾಜು, ಮಾರ್ಚ್ 17ರಂದು ನಗರದ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ವಿವಿಧ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಜಾನಪದ ಸಾಹಿತ್ಯ, ಕೂಚಿಪುಡಿ, ಭರತನಾಟ್ಯ ಇತ್ಯಾದಿ ನೃತ್ಯ ರೂಪಗಳೆಲ್ಲ ಚೌಡಯ್ಯ ಸ್ಮಾರಕ ಭವನದಲ್ಲಿ ಏರ್ಪಾಡು ಮಾಡಿದ್ದೇವೆ. ಘನವೇತ್ತ ಮದ್ರಾಸ್ ತಮಿಳುನಾಡು ರಾಷ್ಟ್ರಪಾಲರಾದ ರೋಷಯ್ಯನವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿ, ನಾವು ಈ ವರ್ಷ ಯಾರಿಗೂ ನಾವು ಈ ಶ್ರೀಕೃಷ್ಣದೇವರ ಪುರಸ್ಕಾರ ಕೊಡ್ತಾ ಇದ್ದೀವೋ, ನಮ್ಮ ನಿಘಂಟು ಬ್ರಹ್ಮ ಕರ್ನಾಟಕದ ಕನ್ನಡ ಸಾಹಿತ್ಯಕ್ಕೆ ಸಾಕಾದಷ್ಟು ಸೇವೆ ಮಾಡ್ತಿರ್ತಕ್ಕಂಥ ನಿಘಂಟು ಬ್ರಹ್ಮ ವೆಂಕಟ ಸುಬ್ಬಯ್ಯನವ್ರಿಗೆ ಇವತ್ತಿನ ಭಿನ್ನ ಬೆಂಗಳೂರಿಗ ಸರಣಿಯಲ್ಲಿ ನಾವಿವತ್ತು ನಿಮಗೆ ಆಟೋ ರಾಜನೊಬ್ಬನ ಸ್ಟೋರಿ ಹೇಳ್ತೀವಿ. ಆತ ಹೆಸರಿಗಷ್ಟೇ ಆಟೋ ರಾಜ, ಆದರೆ ಆತ ಸಾವಿರಾರು ಜನರಿಗೆ ಆಶ್ರಯದಾತನಾಗಿದ್ದಾನೆ. ಹೇಗೆ ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಅನಾಥರಾದ ಪುಟ್ಟ ಕಂದಮ್ಮಗಳ ಜೊತೆ ಒಡನಾಟ ಒಂದೆಡೆಯಾದ್ರೆ ಭಿಕ್ಷುಕರು ಕೂಡ ನಮ್ಮವರೇ ಅಂತಿರೋ ಇವ್ರೇ ನೋಡಿ ಆಟೋ ರಾಜ. ಒಂದ್ ಕಾಲದಲ್ಲಿ ಭಿಕ್ಷುಕನಾಗಿ ದಾರಿ ಬದಿಯಲ್ಲಿ ಭಿಕ್ಷೆ ಎತ್ತುತ್ತಿದ್ದ ರಾಜ ದುಶ್ಚಟಗಳಿಗೆ ಬಲಿಯಾಗಿ ಜೈಲುವಾಸ ಅನುಭವಿಸಿ ಪೂರ್ತಿ ಬದಲಾವಣೆಯ ರಾಜ ಆಟೋ ಓಡಿಸಿ ಆಟೋ ರಾಜನಾಗಿದ್ದಾರೆ. ನನಗಾದಂತೆ ಬೇರೆಯವರಿಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಳೆದ 16 ವರ್ಷಗಳಿಂದ ಹೆಣ್ಣೂರು ಬಳಿ ಇರುವ ದೊಡ್ಡ ಗುಬ್ಬಿಯಲ್ಲಿ ಹೋಮ್ ಆಫ್ ಹೋಪ್ ಎಂಬ ಸಂಸ್ಥೆಯಡಿ 5,000ಕ್ಕೂ ಹೆಚ್ಚು ನಿರಾಶ್ರಿತರಿಗೆ ಆಶ್ರಯ ನೀಡುತ್ತಿದ್ದಾರೆ. ಆಮೇಲೆ ನಾನು ಜೈಲಲ್ಲಿ ಪರಿವರ್ತನೆ ಆಗಿ ಮಡ್ರಾಸ್ ಜೈಲಲ್ಲಿ ದೇವ್ರು ನಾನು ಇದು ಕೆಲಸ ಮಾಡ್ತೀನಿ, ನಾವು ಏನೋ ಒಂದು ಈ ಬಡ ಜನಕ್ಕೆ ಮಾಡಬೇಕು, ಇವ್ರು ಅನಾಥರ ಸಾಯಬಾರ್ದು, ರೋಡಲ್ಲಿ ಅನಾಥರಾಗಿ ಕಷ್ಟಪಡಬಾರ್ದು, ಇವ್ರು ಏನೋ ಒಂದು ರೀತಿ ಮಾಡಬೇಕು ಅಂತ ನನ್ನ ಸ್ವಂತ ಮನೆಯಲ್ಲಿ 3 ಅಡಿ ಸ್ಕೂಟ್ರ್ ಪಾರ್ಕಿಂಗ್ ಪ್ಲೇಸಲ್ಲಿ ಸ್ಟಾರ್ಟ್ ಮಾಡಿದೆ. ಅದು ಇನ್ನೂ ವಿಶೇಷ ಅಂದರೆ ನಿರಾಶ್ರಿತರ ಆರೋಗ್ಯ ವಿಚಾರಿಸಲು ವೈದ್ಯರನ್ನ ಕೂಡ ನೇಮಿಸಲಾಗಿದೆ. ಹೀಗಾಗಿ ಇಲ್ಲಿರೋ ಅನಾಥರು ಸಂತಸ ವ್ಯಕ್ತಪಡಿಸ್ತಾರೆ. ಕೋಳಿ ಮಾಂಸ ಕೊಡ್ತಾರೆ, ಎಲ್ಲ ತರಕಾರಿ ಅನ್ನ ಕೊಡ್ತಾರೆ, ಸಾಂಬಾರು ತಿನ್ನೋಕೆ ಆಸೆ ಆಗುತ್ತೆ, ಬಿಸ್ಕೆಟ್ ಕೊಡ್ತಾರೆ, ದ್ರಾಕ್ಷಿ ಕೊಡ್ತಾರೆ, ಆಮೇಲೆ ಹಣ್ಣು ಆಪಿಲು ಆರೆಂಜ್ ಎಲ್ಲ ಕೊಡ್ತಾರೆ. ಖುಷಿ ಆಗುತ್ತೆ. ಅಚ್ಚರಿ ಅಂದ್ರೆ ಇಲ್ಲಿ ಹಲವರು ಸಾವನ್ನಪ್ತಾರೆ. ಅವರ ಧರ್ಮದ ಪ್ರಕಾರವೇ ಇಲ್ಲಿ ಅಂತ್ಯ ಸಂಸ್ಕಾರ ನಡೆಸಲಾಗುತ್ತೆ. ಒಟ್ನಲ್ಲಿ ಸಾವಿರಾರು ಅನಾಥರಿಗೆ ಆಸರೆ ನೀಡಿ ಸಮಾಜ ಸೇವೆ ಮಾಡ್ತಾ ತನ್ನ ಕಷ್ಟ ಮರೆತಿರೋ ಆಟೋ ರಾಜ ಇತರರಿಗೆ ಮಾದರಿಯಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್.